1990ರಲ್ಲಿ ಬಿಡುಗಡೆಯಾದ ಹೊಸ ಜೀವನ ಚಿತ್ರದಲ್ಲಿ ಶಂಕರ್ ನಾಗ್ ಅವರು ಪುಡಿ ರೌಡಿ ಪಾತ್ರದಲ್ಲಿ ನಟಿಸಿದರು. ಅವರಿಗೆ ನಾಯಕಿಯಾಗಿ ದೀಪಿಕಾ ಚಿಕಾಲಿ ಅವರು ಅತ್ಯದ್ಭುತವಾಗಿ ನಟಿಸಿದರು. ಹಾಗಾದ್ರೆ ದೀಪಿಕಾ ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋ ನಿಮ್ಮೆಲ್ಲ ಕುತೂಹಲಗಳಿಗೆ ಇಲ್ಲಿದೆ ಉತ್ತರ. ದೀಪಿಕಾ ಚಿಕಾಲಿಯ ಟೋಪಿವಾಲಾ ಎಂದು ಇವರ ಪೂರ್ತಿ ಹೆಸರು. 1965 ಏಪ್ರಿಲ್ 29ರಂದು ಬಾಂಬೆಯಲ್ಲಿ ಜನಿಸ್ತಾರೆ. 1983ರಲ್ಲಿ ಸಿನಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಅವರ ಮೊದಲ ಸಿನಿಮಾ ಬಂದು ಹಿಂದಿಯ ಸನ್ ಮೇರಿ ಲೈಲಾ ಎಂದು. 1987ರಲ್ಲಿ ಹಿಂದಿಯಲ್ಲಿ ಪ್ರಸಾರವಾಗ್ತಿದ್ದ ರಾಮಾಯಣ ಧಾರಾವಾಹಿಯಲ್ಲಿ ಸೀತೆ ಪಾತ್ರ ಮಾಡಿದ್ದ ದೀಪಿಕಾ ಅವರನ್ನು ಜನ ಇಂದಿಗೂ ಮರ್ತಿಲ್ಲ. ಇಂಗ್ಲಿಷ್ ನಟನೆಯ ಇಂದ್ರಜಿತ್ ಸಿನಿಮಾದ ಮೂಲಕ ಕನ್ನಡ ಸಿನಿರಂಗಕ್ಕೆ ಎಂಟ್ರಿ ಕೊಡ್ತಾರೆ ದೀಪಿಕಾ ಅವರು. ಅನಂತರ ಮೇಯರ್ ಪ್ರಭಾಕರ್, ಕಾಲಚಕ್ರ, ಹೊಸ ಜೀವನ ಎಂಬ 4 ಚಿತ್ರಗಳಲ್ಲಿ ನಟಿಸ್ತಾರೆ. ಇವರ ನಟನೆಯ 4 ಚಿತ್ರಗಳು ಸಹ ಸೂಪರ್ ಡೂಪರ್ ಹಿಟ್ ಆಗ್ತವೆ. ಅನಂತರ ದೀಪಿಕಾ ಅವರು ಹೇಮಂತ್ ಟೋಪಿವಾಲಾ ಅನ್ನೋರನ್ನ ಮದುವೆ ಆಗ್ತಾರೆ. ಈ ದಂಪತಿಗೆ ಜೋಯಿ ಟೋಪಿವಾಲಾ ಮತ್ತು ನಿಧಿ ಟೋಪಿವಾಲಾ ಎಂಬ 2 ಹೆಣ್ಣು ಮಕ್ಕಳಿದ್ದಾರೆ. ಗಂಡ ಮತ್ತು ಮಕ್ಕಳೊಂದಿಗೆ ದೀಪಿಕಾ ಅವರು ಬಾಂಬೆಯಲ್ಲಿ ಹ್ಯಾಪಿಯಾಗಿ ಜೀವನ ನಡೆಸ್ತಾ ಇದ್ದಾರೆ.